ಚಿಕ್ಕಬಳ್ಳಾಪುರದಲ್ಲಿ ಚೀಮುಲ್ನಿಂದ ಇಂದು ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ನಿರ್ದೇಶಕ ಭರಣಿ ವೆಂಕಟೇಶ್, ಮಹಿಳೆಯರ ಸ್ವಾವಲಂಬನೆಗಾಗಿ ಚೀಮುಲ್ ಹೆಚ್ಚು ಆಸಕ್ತಿ ತೋರುತ್ತಿದ್ದು, ತಾಲೂಕಿನ ಒಟ್ಟು 5 ಸಂಘಗಳ 14 ಮಂದಿ ಮಹಿಳೆಯರಿಗೆ ಬಡ್ಡಿ ರಹಿತವಾಗಿ ಸಾಲ ನೀಡಲಾಗುತ್ತಿದೆ. ಈ ಸಾಲದ ಹಣದ ಜೊತೆಗೆ ಉಳಿದ ಹಣವನ್ನು ಮಹಿಳೆಯರು ಹಾಕಿಕೊಂಡು ಹಸು ಖರೀದಿಸಿ ಹಾಲು ಉತ್ಪಾದಿಸಿ ಸಂಘಕ್ಕೆ ನೀಡಿದರೆ ಅವರು ಆರ್ಥಿಕವಾಗಿ ಸಬಲರಾಗಲು ಅನುಕೂಲವಾಗಲಿದೆ ಎಂದರು. 14 ಮಹಿಳೆಯರಿಗೆ ಬಡ್ಡಿರಹಿತ ಸಾಲ ನೀಡಲಾಗುತ್ತಿದೆ. ಉಳಿದ ಹಣ ಮಹಿಳೆಯರು ಹಾಕಿ ರಾಸು ಖರೀದಿಸಿ ಜೀವನೋಪಾಯ ಮಾಡಿಕೊಳ್ಳಬಹುದು. ಅಲ್ಲದೆ ಹಸು ಖರೀದಿ ಸ್ಥಳೀಯವಾಗಿ ಮಾಡದೆ ನೆರೆಯ ಆಂಧ್ರಪ್ರದೇಶದಿಂದ ಖರೀದಿಸಿ ಇಲ್ಲಿಗೆ ತಂದು ಹಾಲು ಕರೆದು ಸಂಘಕ್ಕೆ ಪೂರೈಸಬೇಕು. ಇಲ್ಲಿರುವ ಹಸು ಖರೀದಿಸಿದರೆ ಹಾಲಿನ ಪ್ರಮಾಣದಲ್ಲಿ ಹೆಚ್ಚಳವಾಗುವುದಿಲ್ಲ. ಹಾಗಾಗಿ ನೆರೆಯ ರಾಜ್ಯದಿಂದ ಹಸು ಖರೀದಿಸಿದರೆ ಅದು ಹಾಲಿನ ಪ್ರಮಾಣ ಹೆಚ್ಚಳವಾಗಲು ಸಹಕಾರಿಯಾಗಲಿದೆ ಎಂಬ ಉದ್ದೇಶದಿಂದ ನೆರೆಯ ರಾಜ್ಯದಿಂದ ರಾಸು ಖರೀದಿಸಬೇಕು ಎಂದರು. ನಾನು ಹಂತವಾಗಿ ಈ ವರ್ಷ ಒಂದು ಸೊಸೈಟಿಗೆ ಕೊಟ್ಟರೆ ಸ್ಟೆಪ್ ಯೋಜನೆನ ಇನ್ನೊಂದು ಸಲ ಇನ್ನೊಂದು ಸೊಸೈಟಿಗೆ ಕೊಡೋದು. ಆ 7 ಲಕ್ಷ ರೂಪಾಯಿಯನ್ನು ನೀವು ಯುಟಿಲೈಸ್ ಮಾಡ್ಕೋಬೇಕು. ನೀವು ಎಷ್ಟು ಜನಕ್ಕೆ ಕೊಡ್ತಿದ್ರಿ? 14 ಜನಕ್ಕೆ ಲೋನ್ ಕೊಡ್ತಿದ್ರಿ. 14 ಜನಗಳಿಂದ ಮತ್ತೆ ರೀಪೇಮೆಂಟ್ ಮಾಡ್ಕೊಡ್ತಿದ್ರಿ. ಮತ್ತೆ ಇನ್ನೊಂದು 14 ಜನಕ್ಕೆ ಲೋನ್ ಕೊಡೋಂಥ ಕೆಲಸ ಅಭಿವೃದ್ಧಿ ಎಲ್ಲಾಗ್ತಾ ಐತೆ ಅಂದರೆ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ಈ ಅಭಿವೃದ್ಧಿ ಆಗ್ತಾ ಇದೆ. ಆದರೆ ನಮ್ಮಲ್ಲಿ ಏನಾರ ಜನರಲ್ ಸೊಸೈಟಿಗೆ ಈ ಸ್ಕೀಮ್ ಕೊಟ್ಟಿದ್ರೆ ಅದೇ ಹಸುಗಳನ್ನ ತೋರಿಸೋದು, ಅದೇ ಹಸುಗಳ ದುಡ್ಡು ಇಸ್ಕೊಳ್ಳೋದು, ಹಸುಗಳು ತರ್ತಿಲ್ಲ. ಇದರಲ್ಲೂ ನಿಮ್ಮಲ್ಲೂ ಲೋಪದೋಷಗಳಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಅದು ಆಗಬಾರ್ದು. ಅದಾದರೆ ಪ್ರಯೋಜನ ಇಲ್ಲ. ನಾವು ಕೋಲಾರ ಚಿಕ್ಕಬಳ್ಳಾಪುರ ಸಹಕಾರ ಹಾಲು ಒಕ್ಕೂಟ ಇದ್ದಾಗ ನಾವು 12 ಲಕ್ಷ ಲೀಟ್ರ್ ಹೋಗಿದ್ವಿ. 12 ಲಕ್ಷ ಲೀಟ್ರಿಗೆ ಸಂಸಾರ ವಿಭಾಗ ಮಾಡ್ಕೊಂಡು ಬಂದಿದ್ದೀವಿ. ಅಣ್ಣ ತಮ್ಮದಿರು ಪಾಲ್ ಮಾಡ್ಕೊಂಡು ಬಂದಿದ್ದೀವಿ. ಅಣ್ಣ ತಮ್ಮದಿರು ಪಾಲ್ ಮಾಡ್ಕೊಂಡು ಬಂದಾಗ ಒಕ್ಕೂಟ ಕಷ್ಟದ ಪರಿಸ್ಥಿತಿಯಲ್ಲಿ ನಾವು 5 ಲಕ್ಷ ಲೀಟರ್ ಹಾಲಿದ್ದೀವಿ. ಆದರೆ ಕೋಲಾರ 8.5 ಲಕ್ಷ ಲೀಟರ್ ಹಾಲಿದೆ. ಇನ್ನು ವಿವಿಧ ಸಮಸ್ಯೆಗಳಿಂದ ಹಸು ಮೃತಪಟ್ಟರೆ ಅದು ರೈತರಿಗೆ ತುಂಬಲಾರದ ನಷ್ಟವಾಗಲಿದೆ. ಆ ನಷ್ಟವನ್ನು ತುಂಬಲು ಚೀಮುಲ್ನಿಂದಲೇ ಹಸುಗಳಿಗೆ ವಿಮಾ ಸೌಲಭ್ಯವನ್ನು ನೀಡಲಾಗುತ್ತಿದೆ. ಅಲ್ಲದೆ ವಿಮೆ ಮೊತ್ತವನ್ನು 70,000ದಿಂದ 80,000ಕ್ಕೆ ಹೆಚ್ಚಿಸಲಾಗಿದೆ. ಇದರಿಂದ ರೈತರಿಗೆ ಅನುಕೂಲವಾಗಲಿದೆ ಎಂದರು. ಪ್ರಸ್ತುತ ಬಡ್ಡಿ ರಹಿತ ಸಾಲವಾಗಿ ಮಹಿಳೆಯರು ಪಡೆದಿರುವ ಹಣವನ್ನು ಪ್ರತಿ ತಿಂಗಳು 2,000ದಂತೆ ಸಂಘಕ್ಕೆ ಮರುಪಾವತಿಸಿದರೆ ಆ ಹಣದಿಂದ ಮತ್ತೊಬ್ಬರಿಗೆ ಸಾಲ ನೀಡಲು ಸಹಕಾರಿಯಾಗಲಿದೆ. ಉತ್ಕೃಷ್ಟ ಪಶು ಆಹಾರ, ಮೇವಿನ ಬೀಜ ವಿತರಣೆ ಚೀಮುಲ್ನಿಂದ ನೀಡಲಾಗುತ್ತಿದೆ. ಇದರಿಂದ ಹೈನು ರೈತರಿಗೆ ಹೆಚ್ಚು ಅನುಕೂಲವಾಗಲಿದೆ ಎಂದರು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.